ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು. ನಮ್ಮ ಮಮ್ಮಿ ಮನೆಯಲ್ಲಿ ಮುನೇಶ್ವರ ಮಾಡಿದರು, ಸೊ ಆ ವ್ಲಾಗ್ ಆಗಿರುತ್ತೆ. ನಮ್ಮ ಅಣ್ಣ 2 ಕೋಳಿ ತಂದಿದ್ರು, ಸೊ ಅದನ್ಗೆ ತೋರಿಸ್ಕೊಂಡು ಮಾತಾಡ್ಕೊಂಡಿದ್ರಿ. ಆ್ಯಂಡ್ ಕೀರ್ತನೂ ಸಹ ಬಂದಿದ್ಲು ರೆಡಿ ಆದ್ರಾ ಅಂತ ಕೇಳೋದಕ್ಕೆ. ಯಾರ್ಯಾರು ಹೋಗಿದ್ದಿದ್ದು ಅಂದರೆ ನಾನು, ಮಮ್ಮಿ ಮತ್ತು ಆದ್ಯ 3 ಜನನೂ ರೀಚ್ ಆದ್ವಿ. ನಮ್ಮ ದೊಡ್ಡಮ್ಮ ಮತ್ತು ಮೌನಿಕಾ ರೀಚ್ ಆಗೋಗಿದ್ರು. ಸ್ಮಿತಾ ಅಕ್ಕ ಬರೋಕ್ಕಾಗಲಿಲ್ಲ. ನಮ್ಮ ಡ್ಯಾಡಿ ಕಡೆ ಹೇಗೆ ಪದ್ಧತಿ ಅಂತ ಅಂದರೆ 2 ದೇವಸ್ಥಾನದಲ್ಲಿ ಪೂಜೆ ಮಾಡೋದು. ಒಂದು ಬಂದು ಮುನೇಶ್ವರ ಅಂದರೆ ಶಿವಪ್ಪನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀರಿ. ಇನ್ನೊಂದು ಬಂದು ಕಾಟೇರಮ್ಮ ದೇವ್ರಿಗೆ ಬಂದು ಪೂಜೆ ಮಾಡ್ತೀವಿ. ನಮ್ಮ ಅಜ್ಜಿ ಮತ್ತು ನಮ್ಮ ಅಣ್ಣ ಮತ್ತು ಭಾಸ್ಕರನ್ನವರೆಲ್ಲ ಮುನೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ. ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಖಾರದ ಗೊಜ್ಜು ದೇವಸ್ಥಾನದಲ್ಲಿ ಬಂದು ಮಾಡಬೇಕಾಗತ್ತೆ. ಅನ್ನ ಮತ್ತು ಮೊಟ್ಟೆ ನಾವು ಮನೆಯಿಂದನೇ ಮಾಡ್ಕೊಂಡು ಬರ್ತೀವಿ. ಏನು ನೆನಪಾಗುತ್ತೆ ಅಂತ ಅಂದರೆ, ನಾವು ಚಿಕ್ಕ ಹುಡುಗರಲ್ಲಿರೋವಾಗ ನಮ್ಮ ಅಜ್ಜಿ ದೇವಸ್ಥಾನದಲ್ಲೇ ಅನ್ನ ಮೊಟ್ಟೆ ಎಲ್ಲ ಅಲ್ಲೇ ಮಾಡ್ತಾಯಿದ್ರು. ಇವಾಗೆಲ್ಲ ಬಿಡೋದಿಲ್ಲ ದೇವಸ್ಥಾನದಲ್ಲಿ ಮಾಡೋದಕ್ಕೆ. ನಮ್ಮ ಮಮ್ಮಿ ಮತ್ತು ದೊಡ್ಡಮ್ಮ ಇಬ್ಬರೂ ದೇವ್ರಿಗೆ ಎಡೆ ಇಕ್ತಾಯಿದ್ರು. ಆಗ್ತಾನೆ ನಾವು ಮನೆಗೆ ಬಂದ್ರಿ. ಊಟ ಮಾಡಿದ್ದು ವಿಡಿಯೋನೇ ಹಿಡ್ದೇ ಇಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅಮ್ಮ ಬೈತಾನೇ ಇರ್ತಾರೆ, ಸರಿಯಾಗಿ ವಿಡಿಯೋನೇ ಹಿಡಿಯಲ್ಲ ನೀನು ಅಂತ ಹೇಳ್ತಾನೆ ಇರ್ತಾರೆ. ಏನು ಮಾಡೋದು. ರಾತ್ರಿ ಡಿನ್ನರ್ಗೆ ನಾಟಿ ಕೋಳಿ ಬಸ್ಸಾರು ಮತ್ತು ಬಿರಿಯಾನಿ ಮಾಡಿದ್ರು. ನಾನು ಊಟ ಮಾಡೋದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆವತ್ತಿನ ದಿವಸ ನಾನು ಲೈಟಾಗಿ ತಿಂದಿದ್ದು. ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು ಯಾಕೋ ಆವತ್ತಿನ ದಿವಸ, ಅದಕ್ಕೋಸ್ಕರ. ನಮ್ಮ ಅಣ್ಣ ಡೆಸರ್ಟ್ ಆರ್ಡರ್ ಮಾಡಿದರು. ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆದ್ಯ ಅಂತೂ ತುಂಬಾ ಇಷ್ಟಪಟ್ಲು. ನಾನು ಮತ್ತು ನಮ್ಮ ಅಜ್ಜಿ ಇಬ್ಬರೂ ಗವೆ ಆಡ್ತಾ ಇದ್ವಿ. ಚಿಕ್ಕ ವಯಸ್ಸಲ್ಲಿ ನಮಗೆ ಹಾಲಿಡೇಸ್ ಬಂತು ಅಂದರೆ ನಮ್ಮ ಅಜ್ಜಿ ಊರಿಗೆ ಹೋಗಿಬಿಡ್ತಾ ಇದ್ವಿ. ಸೊ ಆವಾಗ ನಾವು ಗವೆ ಆಮೇಲೆ ಇನ್ನೂ ಸಾಕಷ್ಟು ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ. ನಮಗೆ ನಮ್ಮ ಅಜ್ಜಿನೇ ಹೇಳ್ಕೊಂಡು ಕೊಟ್ಟಿದ್ದು. ತುಂಬಾ ಇಷ್ಟ ನನಗಂತೂ ಈ ಗೇಮು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಲಾಸ್ಟಲ್ಲಂತೂ ಈ ಗೇಮಲ್ಲಿ ನಮ್ಮ ಅಜ್ಜಿನೇ ವಿನ್ ಆಗಿದ್ದು.